ಎಲ್ಲರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ IPL ಸಸ್ಪೆಂಡ್ ಆಗಿರೋದು ಸಿಕ್ಕಾಪಟ್ಟೆ ಅಲ್ಟ್ ಆಗಿರುತ್ತೆ IPL ಫ್ಯಾನ್ಸ್ಗಳಿಗೆ ಗೊತ್ತು ನನಗೆ ತಡ್ಕೊಂಡಿರ್ತೀರಾ ಹೌದು ಎಲ್ಲ ಫ್ರಾಂಚೈಸಿಗಳು ಇವಾಗ ಪೋಸ್ಟ್ ಮೇಲೆ ಪೋಸ್ಟ್ ಡಮಾಲ್ ಡಿಮಿಲ್ ಅಂತ ಆಗ್ತಾವ್ರೆ ದೇಶ ಫಸ್ಟು ಆಟ ನೆಕ್ಸ್ಟು ದೇಶ ಫಸ್ಟು ಅಂತ ಹೌದು ಆಗ್ತಾ ಇದ್ರೆ ಹೌದು ದೇಶನೇ ಫಸ್ಟು ಅಫಿಷಿಯಲ್ ಆಗಿ ಇವಾಗ ಕನ್ಫರ್ಮೇಷನ್ ಅಂತೂ ಬಂದಿದೆ IPL ಸಸ್ಪೆಂಡ್ ಆಗಿರೋ ರಿಲೇಟೆಡ್ ನಾನು ಲಾಸ್ಟ್ ವಿಡಿಯೋ ಮಾಡಿದಾಗ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಬಂದಿರಲಿಲ್ಲ ಬಟ್ ಇವಾಗ ಅಫಿಷಿಯಲಿ IPL ಗವರ್ನಿಂಗ್ ಕೌನ್ಸಿಲಿಂದನೂ ಅಪ್ಡೇಟ್ ಬಂದಿದೆ BCCI ಕಡೆಯಿಂದನೂ ಬಂದಿದೆ ಎಲ್ಲ ಕಡೆಯಿಂದ ಇಂಡಿಯನ್ ಕ್ರಿಕೆಟ್ ಟೀಮು ಕೂಡ ಹಾಕೊಂಡ್ಬಿಟ್ಟಿದೆ ಪಬ್ಲಿಷ್ ಮಾಡಿಬಿಟ್ಟಿದೆ ಎಲ್ಲ ಆಗೋರು ಹಿಂಗೆ ಆಗ್ತಿದೆ ಹಿಂಗೆ ಇದೆಯಾ ನೋಡಪ್ಪ ಆಕತ್ತೆ IPLದು ಹಿಂಗೆ ಆಗುತ್ತೆ ಅಂತ ಸೊ ಅದೇ ಯಾವಾಗ ರೆಸ್ಯೂಮ್ ಆಗುತ್ತೆ ಅನ್ನೋ ರಿಲೇಟೆಡ್ ಕೂಡ ಸ್ವಲ್ಪ ಚಿಕ್ಕದಾಗೆ ಕ್ಲಾರಿಟಿನ ಕೊಟ್ಟಿದ್ರೆ ಹೌದು ಸಸ್ಪೆಂಡ್ ಆಗಿರೋದು ನಿಜ ಬಟ್ ಇದು ಯಾವಾಗ ರೆಸ್ಯೂಮ್ ಆಗಬಹುದು ಅಂತ ಅಂದರೆ 1 ವೀಕ್ ಆದಮೇಲೆ ಇವಾಗಿಂದ 1 ವೀಕ್ ಆದಮೇಲೆ 1 ವಾರದ ಕಾಲ ನಾವು ಸಸ್ಪೆಂಡ್ ಮಾಡಿದ್ದೀವಿ ಅಂತ ಅಫಿಷಿಯಲಿ ಕನ್ಫರ್ಮ್ ಮಾಡಿದ್ದಾರೆ ಏನು ಸೆಪ್ಟೆಂಬರು ಅಕ್ಟೋಬರ್ ನವಂಬರು ಆರೆಂಜ್ವರೆಗೂ ಹೋಗುತ್ತೆ ಅಂತ ಅನ್ಕೊಳ್ಳೋದಕ್ಕಾಗೋದಿಲ್ಲ ಹೋದ್ರೂ ಹೋಗ್ಬೋದು ಗೊತ್ತಿಲ್ಲ ಏನಾಗುತ್ತೆ ಅಂತ ಅದು ವಾರ್ನ ಇಂಪ್ಯಾಕ್ಟ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಅಷ್ಟೇ ಅದು ಯಾವ ರೇಂಜಿಗೆ ಇಂಟೆನ್ಸ್ ಆಗಿ ಸಾಕ್ತಾ ಇದೆ ವಾರ್ ಏನಾದ್ರು ಹೆವಿಯಾಗಿ ಆಗುತ್ತಾ ಹೆವಿಯಾಗಿ ಏನಾದ್ರು ಕಿತ್ತಾಟ ಹೊಡೆದಾಟ ಜಗಳ ಅದು ಇದು ಎಲ್ಲ ಆಯಿತು ಅಂದರೆ ಕಂಟ್ರಿಗಳ ಮಧ್ಯ ಇವಾಗ ಆಲ್ರೆಡಿ ನಡೀತಾ ಇದೆ ಇವಾಗ ಹಂಗೆ ನೋಡ್ತು ಅಂತಂದರೆ ಸ್ವಲ್ಪ ಪಾಕಿಸ್ತಾನದವ್ರು ಕಾಂಪ್ರಮೈಸ್ ಥರನೇ ಬರ್ತಾ ಇದ್ದಾರೆ ಏನಂತ ಹೆವಿ ಇಂಟೆನ್ಸ್ ಆಗಿ ಮೂವ್ ಆಗ್ತಿಲ್ಲ ಎದ್ಕೊಂಡು ಸ್ವಲ್ಪ ಡರ್ ಬಂದೈತೆ ಆಗಲೇ ಪಾಕಿಸ್ತಾನಕ್ಕೆ ಅಕೌಂಟ್ ಸರಿಯಾಗಿ ಇಡ್ತಾರೆ ಇರೋರು ಹಾಗೆ ಕೆಳಗಡೆ ಹಾಕಿ ಮೇಲ್ಗಡೆ ತೆಗಿತಾರೆ ಅಂತ ಗೊತ್ತಾಗೋಗ್ಬಿಡೈತೆ ಅವರಿಗೆ ಸುಮ್ಮನೆ ಅಂತೂ ಬಿಡಲ್ಲಪ್ಪ ಇರೋದು ಕಿತ್ಕೊಂಡು ಉಣ್ಕೊಂಡು ಹೋಗೈತೆ ಗುರು ಎಕಾನಮಿ ಅವ್ರದ್ದು ಈ ಥರ ಇರೋ ಸ್ಟೇಜಲ್ಲಿ ಅವ್ರು ವಾರಿಗೆ ಬಂದರು ಒಂಥರ ಉಳಿತಾರ ಗುರು ಅವ್ರು ಇವಾಗಲೇ ಪೇಪರ್ ಹಾಯ್ಕೊಂಡು ನಿಜವಾಗ್ಲೂ ಊಟಕ್ಕೂ ಗತಿ ಇಲ್ಲ ಆ ಥರ ಇದ್ದಾರೆ ಪಾಕಿಸ್ತಾನದವ್ರು ಇವ್ರು ನೋಡ್ರೆ ವಾರು ಗೀರೋ ಅಂತೆಲ್ಲ ನಿಂತ್ಕೊಂತು ಅಂತಂದರೆ ಉಳಿಯುತ್ತಾ ಪಾಕಿಸ್ತಾನ ನಮಗೂ ಎಫೆಕ್ಟ್ ಆಗುತ್ತಿಲ್ಲ ಅಂತಲ್ಲ ನಮಗೂ ಕೂಡ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗೇ ಆಗುತ್ತೆ ಈಗ ಆಲ್ರೆಡಿ ಆಗಿದೆ ಯಾಕಂದರೆ ನೋಡಿ ಎಲ್ಲ ಏರ್ಪೋರ್ಟ್ಗಳೆಲ್ಲ ಮುಚ್ಚಿಟ್ಟಿದ್ದಾರೆ ಅಲ್ಲಿ ಎಷ್ಟು ಏರ್ಪೋರ್ಟ್ಗಳನ್ನ ಮುಚ್ಚಿಟ್ಟಿದ್ದಾರೆ ಆ್ಯಂಡ್ ಡೊಮ್ಯಾಸ್ಟಿಕ್ ಫ್ಲೈಟ್ಗಳನ್ನೇ ನಿಲ್ಲಿಸ್ಬಿಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬಿಟ್ಟು ಡೊಮ್ಯಾಸ್ಟಿಕ್ ಫ್ಲೈಟ್ಗಳನ್ನೂ ಕೂಡ ಬೆಜ್ಜಾನ್ ಕಡೆ ನಿಲ್ಲಿಸ್ಬಿಟ್ಟಿದ್ದಾರೆ ಬರೀ ಏರ್ಪೋರ್ಟ್ ಮಾತ್ರ ಅಂತಲ್ಲ ಸುಮಾರು ಕಡೆದು ಎಫೆಕ್ಟ್ ಆಗಿದೆ ಆ್ಯಂಡ್ ಎಕ್ಸಾಮ್ಸ್ಗಳು ಕ್ಯಾನ್ಸಲ್ ಆಗಿದ್ದಾವೆ ಇಂಡಿಯಾದಲ್ಲಿ ಮೇನ್ ಎಕ್ಸಾಮ್ಸ್ಗಳು ಇವತ್ತಿದ್ದಂಥ ಎಕ್ಸಾಮ್ಸ್ಗಳೆಲ್ಲ ಇನ್ನು ಮುಂದೆ ಬರೋವಂಥ ಎಕ್ಸಾಮ್ 1 ವೀಕ್ ಬರೋವಂಥ ಎಕ್ಸಾಮ್ಗಳೆಲ್ಲ ಕ್ಯಾನ್ಸಲ್ ಆಗಿದ್ದಾವೆ ಸೊ ಏನೋ ಸಿಕ್ಕಾಪಟ್ಟೆ ಥ್ರೆಟ್ನಿಂಗ್ ಅದು ಇದೆಲ್ಲ ಬರ್ತಾ ಇದೆ ಅಂತ ಅದಕ್ಕೋಸ್ಕರ ಈ ಥರ ಎಲ್ಲ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಒಂದು ಪ್ರಿಕಾಷನರಿ ಮೆಷರ್ನ ತೊಗೊಂಡು ಅಷ್ಟೇ ಇದೆಲ್ಲ ಮಾಡಿರುವಂಥದ್ದು IPL ಆಗಿರಲಿ ಜೊತೆಗೆ ಎಕ್ಸಾಮ್ಸ್ಗಳನ್ನ ಪೋಸ್ಟ್ಪೋನ್ ಮಾಡುವಂಥದ್ದಾಗಿರಲಿ ಇನ್ನು ಬೇಜಾನ್ ಪ್ರಿಕಾಷನರಿ ಮೆಜರ್ಸ್ಗಳನ್ನ ತೊಗೊಂಡಿದ್ರು ಇಂಡಿಯಾದಲ್ಲಿ ಸೊ ಏನಾರು ಒಂದು ಟ್ರೀಟಿಗೆ ಬಂದರು ಅಂತ ಅಂದರೆ ಇಲ್ಲ ಗುರು ಹಿಂಗೆ ಆಗೈತೆ ಎಲ್ಲ ಬಿಟ್ಬಿಡೋಣ ಎಲ್ಲಿಗೇನೆ ಆರಾಮಾಗಿರೋಣ ಆ ಥರ ಏನಾರು ಆಯಿತು ಅಂತಂದರೆ ಕಾಮಣ್ಣರು ಒಂದಿನ ಆಗಲೇಬೇಕು ಅದು ಇವಾಗ ಆಗುತ್ತೋ ಯಾವಾಗ ಆಗುತ್ತೋ ಗೊತ್ತಿಲ್ಲ ಇದೇನಾದರೂ ರೊಚ್ಚಿಗೆದ್ದು ಜ್ವಾಲಾಮುಖಿ ಥರ ಏನಾದರೂ ವಾಲ್ಕನೋ ಎರಪ್ಟ್ ಆಯಿತು ಅಂತ ಇಟ್ಕೊಳ್ಳಿ ಈ ವಾರನ ನಿಲ್ಲಿಸ್ದಂಗೆ ಅವನ ಅಜ್ಜಿ ಎಲ್ಲೆಲ್ಲಿಗೂ ಹೋಯ್ತು ಅಂತ ಖಂಡಿತ ಮ್ಯಾಚ್ ಅಂತೂ ಸ್ಟಾರ್ಟ್ ಆಗೋದಿಲ್ಲ 1 ವಾರ ಅಲ್ಲ 1 ತಿಂಗಳಲ್ಲ 2 ತಿಂಗಳಾದರೂ ಕೂಡ ಎಲ್ಲಿವರೆಗೂ ವಾರ ನಿಲ್ಲೋದಿಲ್ವೋ ಅಲ್ಲಿವರೆಗೂ ಕೂಡ ಇದು ಸ್ಟಾರ್ಟ್ ಆಗೋದಿಲ್ಲ IPL ಸೊ ಅವ್ರು ಜಸ್ಟ್ ಹೇಳಿರೋದು ಮೇ ಬಿ ಸ್ಟಾರ್ಟ್ ಆಗುತ್ತೆ 1 ವಾರ ಆದಮೇಲೆ ಸ್ಟಾರ್ಟ್ ಆಗ್ಬೋದು ಒಟ್ಟಿನಲ್ಲಿ ನಾವು 1 ವೀಕ್ ಬ್ರೇಕ್ ತಗೊಂತಿದ್ದೀವಿ ಅದಾದಮೇಲೆ ನಿಮಗೆ ಅಪ್ಡೇಟ್ನ ಕೊಡ್ತೀವಿ ಆದಷ್ಟು ಬೇಗ ನಾವು ರೀಸ್ಕೆಡ್ಯೂಲ್ ಡೇಟು ಜೊತೆಗೆ ವೆನ್ಯೂಗಳು ಎಲ್ಲ ರಿಲೇಟೆಡು ಕ್ಲಾರಿಟಿನ ಕೊಡ್ತೀವಿ 1 ವಾರದೊಳಗಡೆ ಅಂತ IPL ಗವರ್ನಿಂಗ್ ಕೌನ್ಸಿಲ್ ಅವರು ಹೇಳಿದ್ದಾರೆ ಇದು ಆಗುತ್ತೋ ಬಿಡುತ್ತೋ ನಮಗಂತೂ ಗೊತ್ತಿಲ್ಲ 1 ವಾರದೊಳಗಡೆ ನಿಲ್ಲುತ್ತೋ ಇದು ಅಥವಾ ಇನ್ನೂ ಎಕ್ಸ್ಟೆಂಡ್ ಆಗತ್ತೇ ಸೀನ್ ಕಾಣ್ತಾ ಇರೋದು ನೋಡ್ತು ಅಂತಂದರೆ ಬಟ್ ಏನಾದ್ರು ಅದೇ ಕಾಂಪ್ರಮೈಸ್ಗೆ ಏನಾದ್ರು ಅವ್ರು ಬಂದರು ಅಂತ ಅಂದರೆ ಏನಾದರೂ ಮಧ್ಯದಲ್ಲಿ ಯಾವ್ದಾದ್ರು ಒಂದು ದೇಶ ಬಂದ್ಬಿಟ್ಟು ಅದೇ ಅಮೆರಿಕ ಬಂದ್ಬಿಟ್ಟು ಏನಾದ್ರು ಸ್ವಲ್ಪ ಕಾಂಪ್ರಮೈಸ್ ಮಾಡಿಸಿದ್ರು ಅಂತ ಅಂದರೆ ಅದು ಇದು ಎಲ್ಲ ಹೇಳ್ಬಿಟ್ಟು ಸುಮ್ಮನೆ ರಮಿಕಂಡಿರಪ್ಪ ನೀವು ಪಾಕಿಸ್ತಾನದವರು ನನ್ನ ಮಕ್ಕಳ ತಿನ್ನೋ ಗತಿ ಇಲ್ಲ ಬಂದ್ಬಿಟ್ಟು ಇಲ್ಲಿ ಆಟ ಆಡ್ತಾ ಇದ್ದೀರಾ ಅಂತ ಏನಾದ್ರು ಮಾಡ್ತು ಅಂತಂದರೆ ಸುಮ್ಮನೆ ಆಗ್ಬೋದು ಯಾಕಂದರೆ 2 ದೇಶಕ್ಕೂ ಕೂಡ ಇದು ಎಫೆಕ್ಟ್ ಆಗೇ ಆಗುತ್ತೆ ಬರೀ ಒಂದು ದೇಶಕ್ಕೆ ಬರೀ ಪಾಕಿಸ್ತಾನಕ್ಕೆ ಮಾತ್ರ ಎಫೆಕ್ಟ್ ಆಗೋದಲ್ಲ ಇದು ಇಂಡಿಯಾಗೂ ಕೂಡ ಅದೇ ರೀತಿ ಎಫೆಕ್ಟ್ ಆಗುತ್ತೆ ಆ ಮಟ್ಟಿಗೆ ಆಗದೆ ಇರ್ಬೋದು ಪಾಕಿಸ್ತಾನದ ಮಟ್ಟಿಗೆ ಆಗದೆ ಇರ್ಬೋದು ಸ್ವಲ್ಪ ಮಟ್ಟಿಗಾರು ಖಂಡಿತ ಆಗೇ ಆಗುತ್ತೆ ಸೊ ನೋಡಿದ್ರಲ್ಲ ಏನೇನು ಆಗ್ತಾ ಇದೆ ಅಂತ ದೇಶದಲ್ಲಿ ಎಷ್ಟೊಂದು ನಿಂತೋಗ್ಬಿಟ್ಟಿದೆ ಒಂದು ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಲೈಟಾಗಿ ಬಿದ್ದೋಗ್ಬಿಟ್ಟಿದೆ ಈ ವಾರ್ ಆಗ್ತಾ ಇರೋದಕ್ಕೆ ಸೊ ಎಕಾನಮಿ ನಮ್ಮದು ಕೂಡ ಸ್ವಲ್ಪ ಕಮ್ಮಿ ಆಗೇ ಆಗುತ್ತೆ ಗುರು ಹೋಗಿರಂತೆಲ್ಲ ಬಂದಾಗ ಏನು ಸುಮ್ಮನೆ ಆಗೋದಿಲ್ಲ ಖರ್ಚುಗಳೆಲ್ಲ ಸೊ ಇನ್ನೇನಿಲ್ಲ ಗುರು ಇನ್ನೊಂದು ವಾರ ವೆಯ್ಟ್ ಮಾಡಿ ಏನಾದ್ರು ಅಫಿಷಿಯಲ್ಗೆ ಏನಾದ್ರು ಈ ಥರ ನಿಧಾನಕ್ಕೆ ತಾಳ್ಮೆಯಿಂದ ನಿಲ್ಲೋ ಥರ ಕಾಣಿಸ್ತು ಅಂತಂದರೆ ಇದು ಕೂಡ ಚಾಲ್ತಿ ಆಗುತ್ತೆ ಅದೇನಾದ್ರು ನಿಲ್ಲಿಲ್ಲ ಅಂತ ಅಂದರೆ ಇದು ಕೂಡ ಚಾಲ್ತಿ ಆಗೋದಿಲ್ಲ IPL ಕೂಡ ಹಂಗೆ ಪುಷ್ ಆಗ್ತಾ ಇರುತ್ತೆ ನಾನು ಕೇಳ್ಕೊಳ್ಳೋದು ಇಷ್ಟೇ ಮಗ ಪಾಕಿಸ್ತಾನದವ್ರಿಗೆ ಸರಿಯಾಗಿ ಕೊಟ್ಟಿದ್ದೀವಿ ಇನ್ನು ಕೊಡಬೇಕು ಅವ್ರಿಗೆ ಆದಷ್ಟು ಬೇಗ 1 ವಾರದಷ್ಟಲ್ಲಿ ಕೊಟ್ಬಿಟ್ಟು ಸರಿಯಾಗಿ ಅವ್ರಿಗೆ ನೋಡ್ಕೊಳಂಗೆ ಮತ್ತೆ ನಮ್ಮ ತಂಟೆಗೆ ಬರ್ದಂಗೆ ನೋಡ್ಕೊಳಂಗೆ ಕೊಟ್ಬಿಟ್ಟು ನಾವು ಕೂಡ ಸೈಲೆಂಟ್ ಆಯಿತು ಅಂದರೆ ಚೆನ್ನಾಗಿರುತ್ತೆ ಇದನ್ನು ಎಳ್ಕೊಂಡು ತಿಂಗಳಾನ್ಗಟ್ಲೆ ಎಳೆದಾಡ್ಕೊಂಡು ಹೋಯ್ತು ಅಂತಂದರೆ ಇದು ಸಿಕ್ಕಾಪಟ್ಟೆ ಕಷ್ಟಕರವಾಗುತ್ತೆ ಸುಮಾರು ಜನಕ್ಕೆ ಕಷ್ಟ ಆಗುತ್ತೆ ಇದು ಬರೀ ಆರ್ಮಿ ಅವ್ರಿಗೆ ಮಾತ್ರ ಅಂತಲ್ಲ
ಬೇರೆಯವ್ರಿಗೂ ಸಾಮಾನ್ಯ ಜನಗಳಿಗೂ ಕೂಡ ಕಷ್ಟ, ಯಾಕಂದರೆ ಬಾರ್ಡ್ರಲ್ಲಿರುವಂಥವ್ರಿಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಸೊ ನೋಡುವ ಅದೇನಾಗುತ್ತೆ ಅಂತ. ಒಟ್ನಲ್ಲಿ ಆದಷ್ಟು ಬೇಗ ಇದೆಲ್ಲ ನಿಲ್ಲಿ. ಒಟ್ನಲ್ಲಿ ಪಾಕಿಸ್ತಾನದವ್ರಿಗಂತೂ ಬುದ್ಧಿ ಕಲಿಸ್ಲೇಬೇಕು ಗುರು, ಬುದ್ಧಿ ಕಲಿಸ್ಬಿಟ್ಟು ನಿಲ್ಲಿಸ್ಬೇಕು ಅಷ್ಟೇ. ಸುಮ್ಮನೆ ಅಂತೂ ನಿಲ್ಸೋ ಮಾತಲ್ಲ. ಆಲ್ರೆಡಿ ಲೈಟಾಗಿ ಬುದ್ಧಿ ಕಲ್ತ್ಕೊಂಡ್ರು ಥರ ಕಾಣಿಸ್ತಾವ್ರೆ, ಬಟ್ ಅವ್ರ ಜೀವಮಾನದಲ್ಲಿ ಬುದ್ಧಿ ಕಲಿಯಲ್ಲ. ಮತ್ತೆ ಒಂದು 10 ವರ್ಷ ಆದಮೇಲೆ ಇದೇ ಥರ ಎತ್ಕೊತಾರೆ. ಯಾವಾಗ 10 ವರ್ಷ 20 ವರ್ಷ ಆದಮೇಲೆ ಇವ್ರದ್ದು ಯಾವಾಗಲೂ ಇದೇ ಬಾಳೆನೇ. ಹೊಸ ಜನ್ರೇಷನ್ ಬರ್ತಾ ಇದ್ದಂಗೆ ತಿರ್ಗಾ ಪುಟ್ಟಿದ್ದು ಹೇಳ್ತಾ ಇರ್ತಾರೆ ಹಿಂಗೇ ನಮ್ಮ ಮಕ್ಕಳು. ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಗೆ ಏನು ಅನ್ಸುತ್ತೆ, IPL 1 ವೀಕ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತಾ, ಅಥವಾ ಇಲ್ಲಾಗರೋ ಈ ತಿಂಗಳಾದರೂ ಸ್ಟಾರ್ಟ್ ಆಗಲ್ಲ ಅಂತ ಅನ್ಸುತ್ತಾ? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.